ನಮಸ್ಕಾರ ಎಲ್ರಿಗೂ. ಅರುಣಬಿಂದು ಕಿಚನ್ಸ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ತುಂಬ ಸ್ಪೆಷಲ್ ಆಗಿದೆ. ಏನಂದರೆ, ಈ ಬೇಸಿಗೆಗಾಲದಲ್ಲಿ ಯಾರಾದರೂ ಮನೆಗೆ ಬಂದರೆ ಟೀ ಕಾಫಿ ಕೊಡೋದ್ರಿಗಿಂತಲೂ, ಈ ಬೇಸಿಗೆಯಲ್ಲಿ ಟೀ ಕಾಫಿ ಎಲ್ಲ ಸ್ವಲ್ಪ ಹೀಟೇನೆ, ಅದ್ರಿಗಿಂತಲೂ ಹೊರಗಡೆ ತಂದು ಜ್ಯೂಸ್ ಕೊಡೋದ್ರಿಗಿಂತಲೂ ಲೆಮನ್ ಜ್ಯೂಸ್ ಮನೆಯಲ್ಲೇ ನಾವು ಪ್ರಿಪೇರ್ ಮಾಡಿಕೊಟ್ರೆ ಕುಡಿಯೋದಕ್ಕೆ ತಂಪಾಗೂ ಇರುತ್ತೆ, ರುಚಿಕರವಾಗಿಯೂ ಇರುತ್ತೆ. ಹಾಗೆ ಯಾವುದೇ ಕೆಮಿಕಲ್ಸ್ನೂ ಮಿಕ್ಸ್ ಇರೋದಿಲ್ಲ. ಹಾಗಾಗಿ ನಾವು ಇವತ್ತು ಮನೆಯಲ್ಲೇ ಲೆಮನ್ ಜ್ಯೂಸ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ ನೋಡಿ. ಲೆಮನ್ ತೊಗೊಂಡಿದ್ದೀನಿ, 2ರಿಂದ 3, ಚಿಕ್ಕದಾಗಿದ್ದರೆ 3 ಸಾಕು. ಸ್ವಲ್ಪ ಸಕ್ಕರೆ, ಒಂದು ಅರ್ಧ ಕಪ್ನಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಚಿಕ್ಕ ಕಪ್ಪಲ್ಲಿ. ಹಾಗೆ 2ರಿಂದ 3 ಗ್ಲಾಸ್ ಆಗೋಷ್ಟು ನೀರು ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಏಲಕ್ಕಿ ಪುಡಿ, ಏಲಕ್ಕಿ ಪೌಡ್ರನ್ನ ರೆಡಿ ಪೌಡರು ಸಿಗುತ್ತೆ. ನಮ್ಗೆ ಬೇಕನ್ಸಿದ್ರೆ ಮನೇಲಿರೋ ಏಲಕ್ಕಿನೂ ಪುಡಿ ಮಾಡ್ಕೊಳ್ಬೋದು, ಕುಟ್ಟಿ ಪುಡಿ ಮಾಡ್ಕೊಳ್ಬೇಕು. ಈಗ ಲೆಮನ್ನ ಹೆಚ್ಕೊಳ್ಳೋಣ. ಈಗ ಇದಕ್ಕೆ ನಿಂಬೆಹಣ್ಣನ್ನು ಹಾಕೊಳ್ಳೋಣ. ಈ ರೀತಿಯಾಗಿ ನಿಂಬೆಹಣ್ಣಿನ ಜ್ಯೂಸ್ನ ಮನೆಯಲ್ಲೇ ಮಾಡಿದ್ರೆ ಮಕ್ಕಳಿಗೆ ಕೂಡ ಕೊಡ್ಬೋದು. ಮಕ್ಕಳು ಕೂಡ ಕುಡಿತಾರೆ, ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು. ಅದೇ ಹೊರಗಡೆ ತಂದರೆ ಕೆಮಿಕಲ್ ಮಿಕ್ಸ್ ಇರೋದ್ರಿಂದ ಮಕ್ಕಳಿಗೆ ಇನ್ಫೆಕ್ಷನ್ ಆಗುತ್ತೆ, ಕೆಮ್ಮಾಗೋ ಥರ ಆಗುತ್ತೆ. ಹಾಗಾಗಿ ಜ್ಯೂಸ್ನ ಆದಷ್ಟು ಮನೆಯಲ್ಲೇ ನಾವು ಪ್ರಿಪೇರ್ ಮಾಡಿಕೊಡೋದು ಒಳ್ಳೆಯದು. ಈ ಬೇಸಿಗೆ ಅಲ್ವಾ, ಎಷ್ಟೊಂದು ನೀರು ಕುಡಿಬೇಕು ಅನಿಸ್ತಾ ಇರುತ್ತೆ. ಹಾಗಾಗಿ ಸ್ವಲ್ಪ ಜ್ಯೂಸ್ನು ಹೊರಗಡೆ ಜ್ಯೂಸ್ಗಿಂತಲೂ ಈ ಥರ ಮಾಡಿ ಮನೆಯಲ್ಲೇ ಮಾಡ್ಕೊಂಡು ಕುಡಿದ್ರೆ ಚೆನ್ನಾಗಿರುತ್ತೆ. ಬೇಕು ಅನಿಸಿದರೆ ಇದನ್ನು ಒಂದು ಮಾಡಿಬಿಟ್ಟು ಒಂದು ಬಾಟಲಲ್ಲಿ ತುಂಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡು ಕೂಡ ಕುಡಿಬೋದು. ಇನ್ನು ತಂಪಾಗಿರುತ್ತೆ. ಈಗ ನಾನು ತುಂಬ ಚಿಕ್ಕದಾಗಿತ್ತು ನಿಂಬೆಹಣ್ಣು, ಅದಕ್ಕೋಸ್ಕರ 3 ನಿಂಬೆಹಣ್ಣನ್ನು ಹಾಕ್ಕೊಂಡಿದ್ದೀನಿ. ದೊಡ್ಡದಾಗಿದ್ದರೆ 1 ಅಥವಾ 2 ಸಾಕಾಗುತ್ತೆ. ಈಗ ಇದಕ್ಕೆ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ. ಏಲಕ್ಕಿ ಪೌಡ್ರನ್ನ ಹಾಕಬೇಕು. ಅದೇನೋ ಅದರದ್ದು ಪರಿಮಳ ಇರುತ್ತೆ, ಹಾಗಾಗಿ ಒಂಥರ ಕುಡಿಯೋಕ್ಕೆ ಟೇಸ್ಟಿಯಾಗಿರುತ್ತೆ. ಈಗ ಇಲ್ಲಿ ನೋಡಿ, ಅರ್ಧ ಕಪ್ ಸಕ್ಕರೆ ತೊಗೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಪೂರ್ತಿಯಾಗಿ ಕರಗಬೇಕು ಸಕ್ಕರೆ. ಸಕ್ಕರೆ ಕರಗೋವರೆಗೂ ಈ ರೀತಿ ಸ್ಪೂನ್ ಆಡಿಸ್ತಾ ಇರೋಣ. ಇದು ತುಂಬಾ ಸುಲಭವಾಗಿದೆ. ಯಾರಾದರೂ ಮನೆಗೆ ಬಂದಾಗ, ನಮ್ಮ ಮನೆಯಲ್ಲಿ ಅರ್ಜೆಂಟಾಗಿ ಯಾರಾದರೂ ಬಂದರು ಅಂದರೆ ಇದನ್ನು ಈಸಿಯಾಗಿ ಒಂದು 5 ನಿಮಿಷದಲ್ಲಿ ಮಾಡಿಕೊಟ್ಬಿಡ್ಬೋದು. ತಂಪಾಗೂ ಇರುತ್ತೆ,
ಚೆನ್ನಾಗೂ ಇರುತ್ತೆ. ಸೊ ಹಾಗಾಗಿ ಇದನ್ನು ಮಾಡಿ ಇಟ್ಟಿರೋ ಇನ್ನೂ ಒಳ್ಳೆಯದೇ. ಇಲ್ಲ ನಾವು ಫ್ರೆಶ್ ಆಗಿ ಮಾಡ್ಕೊಂಡು ಕುಡಿತೀವಿ ಅನ್ನೋರಿದ್ರೆ ಒಂದು 5 ನಿಮಿಷದಲ್ಲಿ ಪ್ರಿಪೇರ್ ಮಾಡ್ಕೊಳ್ಬೋದು. ಇದಕ್ಕೆ ಇಂಗ್ರೀಡಿಯೆಂಟ್ಸು ಜಾಸ್ತಿ ಬೇಕಾಗೋದಿಲ್ಲ, ಈಸಿಯಾಗಿ ಮಾಡ್ಕೊಂಡು ಕುಡಿಬೋದು. ಈಗ ನೋಡಿ, ಇದು ಸಕ್ಕರೆ ಕರಗ್ತಾ ಇದೆ, ಎಲ್ಲ ಮಿಕ್ಸ್ ಆಗ್ತಾಯಿದೆ. ಈ ರೀತಿ ನೀಟಾಗಿ ಎಲ್ಲ ಸಕ್ಕರೆ ಮಿಕ್ಸ್ ಆದಮೇಲೆ ಒಂದು ಗ್ಲಾಸಿಗೆ ಸರ್ವ್ ಮಾಡ್ಕೊಳ್ಬೋದು. ನೋಡಿ, ಇದೆಲ್ಲ ನೀಟಾಗಿ ಸಕ್ಕರೆ ಮಿಕ್ಸ್ ಆಗಿದೆ. ಯಾವುದೇ ಎಕ್ಸ್ಟ್ರಾ ಕಲರ್ ಇಲ್ಲ, ಯಾವುದೇ ಕೆಮಿಕಲ್ ಇಲ್ಲ. ಈಸಿಯಾಗಿ ಫ್ರೆಶ್ ಆಗಿ ನಮ್ಮ ಮಕ್ಕಳಿಗೆ ಮಾಡಿಕೊಡ್ಬೋದು. ಈಗೆಲ್ಲ ಸಮ್ಮರ್ ಹಾಲಿಡೇಸ್ ಇದೆ, ಮಕ್ಕಳು ಮನೇಲೇ ಇರ್ತಾರೆ. ಮಧ್ಯಾಹ್ನದ ಹೊತ್ತಲ್ಲಿ ಈ ರೀತಿಯಾಗಿ ಮಾಡಿಕೊಟ್ರೆ ಮಕ್ಕಳಿಗೂ ಕುಡಿಯೋದಕ್ಕೆ ಟೇಸ್ಟಿಯಾಗೂ ಸಿಗುತ್ತೆ. ಹಾಗೆ ನಿಂಬೆಹಣ್ಣಿನ ಜ್ಯೂಸ್ ಆಗಿರೋದ್ರಿಂದ ಮಕ್ಕಳಿಗೆ ಆರೋಗ್ಯಕ್ಕೂ ಒಳ್ಳೆಯದೇ, ತಂಪಿರುತ್ತೆ. ಈಗ ಇದಾಗಿದೆ. ಈಗ ಈ ರೀತಿಯಾಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ರೀತಿಯಾಗಿ ಜ್ಯೂಸ್ ರೆಡಿಯಾಗಿದೆ. ಕಪ್ಗೆ ಸರ್ವ್ ಮಾಡಿ ಕೊಡ್ಬೋದು. ಯಾರೆಲ್ಲ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.